ಎಸ್ಐಟಿ ತನಿಖೆಗೆ ತಡೆಯಾಜ್ಞೆ ಇತ್ತು. ಎಸ್ಐಟಿ ತನಿಖೆ ಆಗಕೂಡದು ಎನ್ನುವಂತಹ ತಡೆ ಅದು. ಮುಂದಿನ ಆದೇಶ ಬರುವವರೆಗೂ ಕೂಡ ಎಸ್ಐಟಿ ತನಿಖೆ ಆಗಕೂಡದು ಅನ್ನೋ ಆದೇಶ ತೆರವುಗೊಂಡಿದೆ. ಎಸ್ಐಟಿ ತನಿಖೆಗೆ ಇದ್ದಂತಹ ತಡೆ ತೆರವುಗೊಳಿಸಿದ ಕೋರ್ಟು ಈಗ ಹೆಣಹೂತ ಪ್ರಕರಣ ಮತ್ತೆ ಆಕ್ಟಿವ್ ಆಗೋ ಸಾಧ್ಯತೆಗಳಿದ್ದಾವೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬೀಡು ಅಂದರೆ ಠಿಕಾಣಿ ಹೂಡೋ ಸಾಧ್ಯತೆಗಳಿದ್ದಾವೆ. ಕಾರಣ ಹೆಣಹೂತ ಪ್ರಕರಣ ಮತ್ತೆ ಆಕ್ಟಿವ್ ಆಗೋ ಸಾಧ್ಯತೆಗಳಿದ್ದಾವೆ. ಧರ್ಮಸ್ಥಳ ಪ್ರಕರಣ ಎಸ್ಐಟಿ ತನಿಖೆಗೆ ನೀಡಿದ ತಡೆಯಾಜ್ಞೆ ತೆರವುಗೊಳಿಸಿದ ಹೈಕೋರ್ಟು. ನೂರಾರು ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಪ್ರಕರಣ ಅದು. ಆ ಕುರಿತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಎಲ್ಲ ಪ್ರಕ್ರಿಯೆಗೆ ನೀಡಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟು ಬುಧವಾರ ಅಂದರೆ ಇವತ್ತು ತೆರವುಗೊಳಿಸಿದೆ. ಹೈಕೋರ್ಟಿನ ಈ ಆದೇಶದಿಂದ ಎಸ್ಐಟಿ ತನಿಖೆ ಮುಂದುವರಿಯಲಿದ್ದು, ಪ್ರಕರಣದಲ್ಲಿ ಪಿತೂರಿ ನಡೆಸಿದ ಆರೋಪ ಎದುರಿಸುತ್ತಿರುವ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್ ಮತ್ತು ವಿಠಲಗೌಡ ಅವರಿಗೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ತಡೆಯಾಜ್ಞೆ ತೆರವಾಗಿದೆ ಅನ್ನೋ ಕಾರಣಕ್ಕೆ ಹೋರಾಟಗಾರರಿಗೆ ವಿಚಾರಣೆಗೆ ಕರಿಬಾರದು ಅಂತೇನೂ ಇಲ್ಲ. ಅವ್ರನ್ನ ಕರೆದ್ರೆ ವಿಚಾರಣೆಗೆ ಹೋಗಬೇಕು, ಸಹಕರಿಸಬೇಕು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣಕ್ಕೆ ಅಂದರೆ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಎಫ್ಐಆರ್ ನಂಬರ್ 39/2025 ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೀಡಿರುವ ನೋಟಿಸ್ ಹಾಗೂ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆ ರದ್ದು ಕೋರಿ ಗಿರೀಶ್ ಮಟ್ಟಣ್ಣನವರು ಸೇರಿ 4 ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಏಕ ಸದಸ್ಯ ಪೀಠ ಬುಧವಾರ ವಿಚಾರಣೆಯನ್ನು ನಡೆಸಿತು. ಅಂದರೆ ಇವತ್ತು ಸರ್ಕಾರದ ಪರ ವಕೀಲರ ವಾದ ಆಲಿಸಿದ ನ್ಯಾಯಪೀಠ ಎಫ್ಐಆರ್ಗೆ ತಡೆ ನೀಡಿ ಅಕ್ಟೋಬರ್ 30ರಂದು ಹೊರಡಿಸಿದ್ದ ಮಧ್ಯಂತರ ಆದೇಶವನ್ನು ತೆರವುಗೊಳಿಸಿತ್ತಲ್ಲದೆ ಅರ್ಜಿಯನ್ನು ಮೆರಿಟ್ ಆಧಾರದಲ್ಲಿ ವಿಚಾರಣೆ ನಡೆಸುವುದಾಗಿ ತಿಳಿಸಿ ವಿಚಾರಣೆಯನ್ನು ನವೆಂಬರ್ 28ಕ್ಕೆ ಮುಂದೂಡಿಕೆ ಮಾಡಿದೆ. ಒಟ್ಟಾರೆ ನೋಡಿ, ಇದಕ್ಕೂ ಮುನ್ನ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ BN ಜಗದೀಶ್ ವಾದ ಮಂಡಿಸಿದ್ರು. ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದಿಲ್ಲ ಎಂದು ಕೋರ್ಟಿಗೆ ಸುಳ್ಳು ಮಾಹಿತಿ ನೀಡಿ ಅರ್ಜಿದಾರರು ತಡೆಯಾಜ್ಞೆ ಪಡೆದುಕೊಂಡಿದ್ದಾರೆ. ಆದರೆ ಅರ್ಜಿದಾರರ ವಿರುದ್ಧ ಪ್ರಕರಣ ದಾಖಲಿಸಲು ಹಾಗೂ ನೋಟಿಸ್ ನೀಡಲು ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆಯಲಾಗಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರಲ್ಲದೆ ಅನುಮತಿಯ ಪ್ರತಿಯನ್ನು ಕೋರ್ಟಿಗೆ ಸಲ್ಲಿಸಿದರು. ಸರ್ಕಾರಿ ಅಭಿಯೋಜಕರ ವಾದ ಇದು. ಒಟ್ಟಾರೆ ಇವೆಲ್ಲವನ್ನು ಕೂಡ ಗಮನಿಸಿದ ವಾದ ಮುಂದುವರಿಸಿದ BN ಜಗದೀಶ್, ಸರ್ಕಾರಿ ಪ್ರಾಸಿಕ್ಯೂಷನ್ ಈ ಹಿಂದೆ ಎಸ್ಐಟಿ ತನಿಖೆಯನ್ನು ಶ್ಲಾಘನೆ ಮಾಡ್ತಾ ಇದ್ದಿದ್ದ ಈ ಅರ್ಜಿದಾರರು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತು ಎಸ್ಐಟಿ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರ ಕಾರ್ಯವೈಖರಿ ಚೆನ್ನಾಗಿದೆ ಅಂತ ಹೇಳಿ ಶ್ಲಾಘನೆ ಮಾಡ್ತಾ ಇದ್ರು. ಈಗ ಅಂದರೆ ಯಾವಾಗ ಅವರುಗಳಿಗೆ ನೋಟಿಸ್ ಎಸ್ಐಟಿ ಕೊಡೋದಕ್ಕೆ ಶುರು ಮಾಡ್ತೋ ಆಗ ತಿರುಗಿ ಬಿದ್ದಿದ್ದಾರೆ. ಅವರಿಗೆ ನೋಟಿಸ್ ನೀಡುತ್ತಿದ್ದಂತೆಯೇ ಕಿರುಕುಳ ಎಂದು ಆರೋಪ ಕೋರ್ಟಿಗೆ ಬಂದಿದ್ದಾರೆ. ಈ ಹಿಂದೆ ನೀಡಿದ್ದ ನೋಟಿಸ್ಗಳಿಗೂ ಈಗ ನೀಡಿರುವ ನೋಟಿಸ್ಗಳಿಗೂ ಸಂಬಂಧವಿಲ್ಲ. ಇದು BN ಜಗದೀಶ್ ಅವರ ವಾದ. ಅದೇನೇ ಇರಲಿ, ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಇನ್ನು ಧರ್ಮಸ್ಥಳ ಸೌಜನ್ಯ ಹೋರಾಟಗಾರರಿಗೆ ಕಿರುಕುಳ ನೀಡಬಾರದು, ಅವರ ವಿರುದ್ಧ ದೌರ್ಜನ್ಯನೋ ಅಥವಾ ಪಿತೂರಿ ಆರೋಪವನ್ನು ಮಾಡಬಾರದು ಅಂತ ಹೇಳಿ ಕೋರ್ಟ್ ಪ್ರತ್ಯೇಕವಾಗಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.